ಈಗಷ್ಟೇ ನೀವು ಬರೆದಿರ್ತಕ್ಕಂತಹ ಮೊರಾರ್ಜಿ ದೇಸಾಯಿ ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನಿವತ್ತು ನಿಮಗೆ ಬಿಡಿಸಿ ಹೇಳ್ತಾ ಇದ್ದೇನೆ. ಪರೀಕ್ಷೆಗಿಂತಲೂ ಮುಂಚಿತವಾಗಿ ನಾವು ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನು ಮೊರಾರ್ಜಿ ದೇಸಾಯಿ ಒಂದು ಪ್ರವೇಶ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಾಕಷ್ಟು ಎಲ್ಲ ವಿಷಯದ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಮಾದರಿಯಾಗಿ ಬಿಡಿಸಿದ್ದೇವೆ, ಹೌದಾ? ಅದೇ ರೀತಿಯಾಗಿ ನಿನ್ನೆ ತಾನೇ ನಡೆದಿರ್ತಕ್ಕಂತಹ ಒಂದು ಪೇಪರ್ನ ಪ್ರತಿಯೊಂದು ವಿಷಯವನ್ನು ನಾನು ಸವಿವರವಾಗಿ ಹೇಳ್ತಾ ಹೋಗ್ತೇನೆ. ನಿಮಗೆಲ್ಲ ಗೊತ್ತಿರುವಂತೆ ವರ್ಷನ್ ಕೋಡ್ ಪ್ರತಿಯೊಬ್ಬರಿಗೂ ಕೂಡ ವರ್ಷನ್ ಕೋಡ್ A4 ಇಲ್ಲಿ ಕಾಣಿಸ್ತಿದೆ ಅಲ್ವಾ ನಿಮಗೆ? A4, A1, A2, A3, A4 ಈ ರೀತಿಯಾಗಿ ಬರುತ್ತೆ, ಹೌದಾ? ಅದೇ ರೀತಿಯಲ್ಲಿ ನಾನಿವತ್ತೇನು ಮಾಡ್ತಾ ಇದ್ದೇನೆ, A4ನ ಒಂದು ವರ್ಷನ್ನ ಕೋಡ್ ಇರ್ತಕ್ಕಂತಹ ಒಂದು ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ದೇನೆ. ಪ್ರಶ್ನೆಗಳು ಅವೇ ಇರ್ತಾವ, ಹಿಂದೆ ಮುಂದೆ ಆಗಿರ್ತಾವ, ನಿಮಗೆಲ್ಲ ಗೊತ್ತಿರುತ್ತೆ. A1ನಲ್ಲಿ ಇರ್ತಕ್ಕಂತಹ ಪ್ರಶ್ನೆ A4ನಲ್ಲಿ 4ನೇದಿರ್ಬೋದು, 1ನಲ್ಲಿ ಇರ್ತಕ್ಕಂತಹ 5ನೇದಿರ್ಬೋದು. ಹೀಗೆ ಪ್ರತಿಯೊಂದು ಪ್ರಶ್ನೆಗಳು ಕನ್ನಡದಲ್ಲಿರ್ತಕ್ಕಂತಹ 20 ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರ್ತಾವ ಅಷ್ಟೇ, ಆದರೆ ಪ್ರಶ್ನೆಗಳು ಮಾತ್ರ ಅವೇ ಇರ್ತಾವ, ನಿಮಗೆಲ್ಲ ಗೊತ್ತಿದೆ, ಹೌದಾ? ಸರಿ, ಹಾಗಾದರೆ ಈಗ ಉತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯ ವಿಷಯ ಕನ್ನಡ. ನೋಡಿ ಮಕ್ಕಳೇ, ಕನ್ನಡ ವಿಷಯದಲ್ಲಿ ಬರ್ತಕ್ಕಂತಹ ಒಂದು A4ನ ವರ್ಷನ್ನಲ್ಲಿರ್ತಕ್ಕಂಥ ಮೊದಲನೇ ಪ್ರಶ್ನೆ, ವಂದಿಮಾದಿಗರು ಡ್ಯಾಶ್. ನಾನು ಉತ್ತರವನ್ನು ನೇರವಾಗಿ ಹೇಳ್ತಾ ಹೋಗ್ತೇನೆ, ನೀವೆಲ್ಲರೂ ನಿಮ್ಮ ಉತ್ತರಗಳು ಸರಿ ಇದೆಯಾ ಅಂತ ನೀವು ಚೆಕ್ ಮಾಡ್ಕೋಬಹುದು. ವಂದಿಮಾದಿಗರು ಅಂದ್ರೆ ಹೊಗಳು ಭಟ್ಟರು, ಆಪ್ಷನ್ ಡಿ ಈಸ್ ರೈಟ್, ಹೌದಾ? ಇನ್ನು ಬಾಲಕರು ಪತ್ರಗಳನ್ನು ಹಂಚಿದರು, ಇದನ್ನು ಏಕವಚನದಲ್ಲಿ ಹೇಳಿದಾಗ ನೋಡಿ, ಬಾಲಕರು ಪತ್ರಗಳನ್ನು ಹಂಚಿದರು, ಇದು ಬಹುವಚನ ಇದೆ, ಹೌದಾ? ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಏಕವಚನದಲ್ಲಿ ಬರುವಂಥದ್ದು ಬಾಲಕ ಪತ್ರವನ್ನು ಹಂಚಿದನು, ಏಕವಚನ, ಆಪ್ಷನ್ ಬಿ ಈಸ್ ರೈಟ್, ಹೌದಾ? ಇನ್ನು ಮೂರನೇ ಪ್ರಶ್ನೆ, ಅಕ್ಕ ಪದವನ್ನು ಬಿಡಿಸಿ ಬರೆದಾಗ ಏನಾಗುತ್ತೆ ಉತ್ತರ? ಕ ವ್ಯಂಜನ ಮತ್ತು ಬರುತ್ತೆ, ಅದಕ್ಕೋಸ್ಕರ ಆಪ್ಷನ್ ಬಿ ಈಸ್ ರೈಟ್. ಇನ್ನು ನಾಲ್ಕನೆಯ ಪ್ರಶ್ನೆ, ಭಾರತ ದೇಶ ಸ್ವತಂತ್ರವಾದ ದಿನ ನಿಮಗೆಲ್ಲ ಗೊತ್ತಿದೆ, ಅದನ್ನು ಕನ್ನಡ ಅಂಕಿಗಳಲ್ಲಿ ಬರೆದಿದ್ದಾರೆ, ಆಗಸ್ಟ್ 15, ಹೌದಲ್ವಾ? 1947, ಆಪ್ಷನ್ ಸಿ ಈಸ್ ರೈಟ್. ನಾಲ್ಕನೆಯ ಪ್ರಶ್ನೆ ಮುಗಿಯಿತು. ಇನ್ನು ಐದನೇ ಪ್ರಶ್ನೆ, ಧೀರ ಸೇನಾನಿ ಬೇವೂರರು ಈ ಜಿಲ್ಲೆಗೆ ಸೇರಿದ್ದಾರೆ. ಧೀರ ಸೇನಾನಿ ಬೇವೂರರು ಬಾಗಲಕೋಟೆ ಜಿಲ್ಲೆಗೆ ಸೇರಿದ್ದಾರೆ, ಆಪ್ಷನ್ ಸಿ ಈಸ್ ರೈಟ್, ಬಾಗಲಕೋಟೆ. ರವೀಂದ್ರನಾಥ್ ಟ್ಯಾಗೂರ್ ಅವರ ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದಿಸಿದವರು ಯಾರು? ನೋಡಿ, B.V. ಕಾರಂತರು. ರವೀಂದ್ರನಾಥರ ಒಂದು ನಾಟಕವನ್ನು ಪಂಜರಶಾಲೆ ಎಂದು ಕನ್ನಡಕ್ಕೆ ಅನುವಾದ ಮಾಡಿದವರು B.V. ಕಾರಂತವರು. ಇನ್ನು ಏಳನೆಯ ಪ್ರಶ್ನೆ, ಪತ್ರದ ಮೇಲ್ಭಾಗದಲ್ಲಿ ಡ್ಯಾಶ್ ಇರಬೇಕು. ಪತ್ರದ ಮೇಲ್ಭಾಗದಲ್ಲಿ ದಿನಾಂಕ, ಹೆಸರು, ವಿಳಾಸ ಇರಬೇಕು. ಎಂಟನೆಯ ಪ್ರಶ್ನೆ, ಕೂಡಲ ಸಂಗಮ ದೇವ ಇದಕ್ಕೆ ಉದಾಹರಣೆ. ಕೂಡಲ ಸಂಗಮ ದೇವ ಯಾವುದಕ್ಕೆ ಉದಾಹರಣೆ? ಅಂಕಿತ ನಾಮಕ್ಕೆ, ಹೌದಲ್ವಾ? ಆಪ್ಷನ್ ಸಿ ಈಸ್ ರೈಟ್. ಇನ್ನು ಒಂಬತ್ತನೆಯ ಪ್ರಶ್ನೆ, ಇವುಗಳಲ್ಲಿ ಯಾವುದು ಕನ್ನಡ ಸಂಧಿ ಅಲ್ಲ ಅಂತ ಹೇಳಿದ್ದಾರೆ. ಕನ್ನಡ ಸಂಧಿ ದೀರ್ಘ ಸಂಧಿ ಅಲ್ಲ, ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಇವು ಆಗ್ತವ, ಆದರೆ ದೀರ್ಘ ಸಂಧಿ ಇದು ಕನ್ನಡ ಸಂಧಿ ಅಲ್ಲ. ಕರ್ನಾಟಕ ಸಂಗೀತದ ಪಿತಾಮಹ ನಿಮಗೆಲ್ಲ ಗೊತ್ತಿದೆ, ಹೌದಲ್ವಾ? ಪುರಂದರ ದಾಸರು, ಆಪ್ಷನ್ ಬಿ ಈಸ್ ರೈಟ್. KS ನಿಸಾರ್ ಅಹಮದ್ ಅವರ ಕವನ ಯಾವುದು? ನಿತ್ಯೋತ್ಸವ ಅಲ್ವಾ? KS ನಿಸಾರ್ ಅಹಮದ್ ಅವರ ಒಂದು ಕವನ ಯಾವುದು? ನಿತ್ಯೋತ್ಸವ. 12ನೇ ಪ್ರಶ್ನೆ, ಕಾಂಚನ ಸುಂದರ ಹುಡುಗಿ. ಈ ಸುಂದರ ಅನ್ನೋದು ಏನು? ಇದು ಒಂದು ಗುಣ ವಿಶೇಷಣ, ಹೌದಲ್ವಾ? ಸುಂದರ ಇದು ವಿಶೇಷಣವಾಗಿ ಸೂಚಿಸುತ್ತದೆ, ಅದಕ್ಕೋಸ್ಕರ ಗುಣ ವಿಶೇಷಣ. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ, ಆಪ್ಷನ್ ಡಿ ಈಸ್ ರೈಟ್. 13ನೇ ಪ್ರಶ್ನೆ ಮುಗಿಯಿತು. ಈಗ 14ನೇ ಪ್ರಶ್ನೆ ನೋಡಿ, ಕೆಲಸ, ಉದ್ಯೋಗ, ಕವನ, ಉಳಿಗ ಈ ಪದಗಳಲ್ಲಿ ಗುಂಪಿಗೆ ಸೇರದ ಪದ ಯಾವುದು? ನೋಡಿ, ಉದ್ಯೋಗ, ಊಳಿಗ, ಕೆಲಸ ಅಂದರೆ ಒಂದೇ, ಕವನ ಇದು ಬೇರೆ ಆಗುತ್ತೆ, ಆಪ್ಷನ್ ಡಿ ಈಸ್ ರೈಟ್. ರಾಮನು ನೀರನ್ನು ಕುಡಿಯುವನು ಇದರಲ್ಲಿ ಇದು ಯಾವ ಕಾಲ? ನೋಡಿ, ರಾಮನು ನೀರನ್ನು ಕುಡಿಯುವನು ಇದು ಭವಿಷ್ಯತ್ ಕಾಲವಿದೆ, ಹೌದಲ್ವಾ? ಪಂಚಮಿ ಹಬ್ಬ ಇದರಲ್ಲಿರುವಂತಹ ಅನುಸ್ವರಾಕ್ಷರ ಪ್ರಶ್ನೆ ಕಡೆಗೆ ಗಮನಿಸಿದ್ದೀರಾ? ಅನುಸ್ವರಾಕ್ಷರ ಯಾವುದು? ಅನುಸ್ವಾರ ಅಂದರೆ ಪಂ, ಇದು ಸರಿಯಾದ ಉತ್ತರ, ಆಪ್ಷನ್ ಬಿ ಈಸ್ ರೈಟ್. 17ನೆಯ ಪ್ರಶ್ನೆ, ಕೂಗಿದರೆ ರಾವಣ, ಹಾರಿದರೆ ಹನುಮ, ಕೂತರೆ ಮುನಿ. ಹಾಗಾದರೆ ನಾನು ಯಾರು?
ಕಪ್ಪೆ. ಹೌದಲ್ವಾ? ಮುಂದಿನ ಪ್ರಶ್ನೆ, ರಾಮನು ನದಿಯಲ್ಲಿ ಈಜಿದನು. ಈಜಿದನು ಅನ್ನುವಂತಹ ಪದ ಏನನ್ನು ಸೂಚಿಸುತ್ತದೆ? ಇದು ಕ್ರಿಯೆಯನ್ನು ಸೂಚಿಸುತ್ತದೆ, ಈಜುವುದು. ಹೌದಲ್ವಾ? ಆಪ್ಷನ್ ಡಿ ಈಸ್ ರೈಟ್. ಅದ್ಭುತವಾದ ಚಿತ್ರ. ಇಲ್ಲಿರುವಂತಹ ಲೇಖನ ಚಿಹ್ನೆ ಯಾವುದು? ಲೇಖನ ಚಿಹ್ನೆ ಭಾವ ಸೂಚಕ. ಹೌದಲ್ವಾ? ಆಪ್ಷನ್ ಸಿ ಈಸ್ ರೈಟ್. ಮನೆ ಅಧಿಕ್ ಊ ಇಸ್ಕ್ವಲ್ ಟು ಮನೆಯು. ಹೌದಲ್ವಾ? ಆಪ್ಷನ್ ಬಿ ಈಸ್ ರೈಟ್. ಇಲ್ಲಿಗೆ ಕನ್ನಡದ ಒಟ್ಟು 20 ಪ್ರಶ್ನೆಗಳನ್ನು ನಾವೀಗ ಪೂರ್ತಿಯಾಗಿ ಬಿಡಿಸಿದ್ದೇವೆ. ಮಕ್ಕಳು, ಇನ್ನೊಂದು ವಿಶೇಷ ಅಂದರೆ ಈ ಸಲದ ಮೊರಾರ್ಜಿ ಎಕ್ಸಾಮ್ನಲ್ಲಿ ಬರುವಂತಹ ಒಂದು ಪ್ರಶ್ನೆಗಳಲ್ಲಿ ಎಲ್ಲ ವಿಷಯದ್ದು ಒಟ್ಟು 100 ಪ್ರಶ್ನೆಗಳಲ್ಲಿ ನಾವು ಈಗಾಗಲೇ ನಮ್ಮ ಚಾನಲ್ನಲ್ಲಿ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇವೆ. ಹೌದಲ್ವಾ? ಅದರಲ್ಲಿ ಬರ್ತಕ್ಕಂತಹ ಅನೇಕ 4 ರಿಂದ 5 ಅಂಕಗಳು ನೇರವಾಗಿ ನಾನು ಹೇಳಿರ್ತಕ್ಕಂಥ ಒಂದು ನೇರವಾಗಿರ್ತಕ್ಕಂಥ ಪ್ರಶ್ನೆಗಳೇ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿವೆ. ಅದೇ ಒಂದು ಖುಷಿ ವಿಚಾರ ನಮಗೆ. ಯಾಕಂದರೆ ನಾವು ಇದುವರೆಗೂ ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದ್ದೇವೆ. ಅದರಲ್ಲಿ ಪ್ರಶ್ನೆಗಳು ಸಾಕಷ್ಟನ್ನು ನಾವು ನೇರವಾಗಿ ಹೇಳಿದ್ದೇವೆ. ಅವೇ ಪ್ರಶ್ನೆಗಳೇನಾಗಿವೆ ಇಲ್ಲಿ ಒಂದು ವಿಜ್ಞಾನದಲ್ಲಿರಬಹುದು, ಸಮಾಜದಲ್ಲಿರಬಹುದು, ಹಾಗೆಯೇ ಗಣಿತದಲ್ಲಿಯೂ ಕೂಡ ನಾವು ಹೇಳಿರ್ತಕ್ಕಂತಹ ಸಾಕಷ್ಟು ಪ್ರಶ್ನೆಗಳು ನೇರವಾಗಿ ಬಂದಿವೆ. ಅದೇ ಒಂದು ನಮಗೆ ಖುಷಿಯಾಗಿರ್ತಕ್ಕಂಥ ಒಂದು ವಿಚಾರ. ಈಗ ಕನ್ನಡದ ವಿಷಯ ಇಲ್ಲಿಗೆ ಮುಗಿಯಿತು. 20 ಪ್ರಶ್ನೆಗಳನ್ನು ನಾವೀಗ ಬಿಡಿಸಿದ್ದೇವೆ. ನೀವೆಲ್ಲರೂ ಉತ್ತರಗಳನ್ನು ನೋಡ್ಕೋಬಹುದು. ಇನ್ನು ಎರಡನೆಯ ವಿಷಯ ಇಂಗ್ಲೀಷ್. ಎರಡನೆಯ ಒಂದು ವಿಷಯ ಯಾವುದು? ಇಂಗ್ಲೀಷ್. ಹೌದಲ್ವಾ? ಇಂಗ್ಲೀಷ್ನಲ್ಲಿ ಕೂಡ ಒಟ್ಟು 20 ಪ್ರಶ್ನೆಗಳಿರ್ತಾವೆ. ನಿಮಗೆಲ್ಲ ಗೊತ್ತಿದೆ. ಹೌದಾ? ಪ್ರಶ್ನೆಗಳು ಈ ವರ್ಷನ್ ಪ್ರಕಾರ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿರ್ತಾವೆ ಅಷ್ಟೇ, ಆದರೆ ಪ್ರಶ್ನೆಗಳು ಮಾತ್ರ ಅವೇ ಇರ್ತಾವೆ. ಈ ಪ್ರಶ್ನೆ 10ನೇದಲ್ಲಿ ಬಂದಿರಬಹುದು, A3 ಒಳಗೆ, A2 ಒಳಗೆ 3ನೇದು ಬಂದಿರಬಹುದು, 4ನೇದು ಬಂದಿರಬಹುದು, ಹೀಗೆ ಹಿಂದೆ ಮುಂದೆ ಆಗಿರ್ತಾವ. ಆದರೆ ಇವೇ ಪ್ರಶ್ನೆಗಳು ಇವೇ ಉತ್ತರಗಳು ಇರ್ತಾವೆ. ಸರಿನಾ? ಮೊದಲನೆಯ ಪ್ರಶ್ನೆ, ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರುತ್. ನೋಡಿ, ಚಿಲ್ಡ್ರನ್ ಆಲ್ವೇಸ್ ಡ್ಯಾಶ್ ದ ಟ್ರುತ್. ದ ಕರೆಕ್ಟ್ ಫಾರ್ಮ್ ಆಫ್ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ಇದರಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಸ್ಪೀಕ್ ಅನ್ನೋದು ಸರಿಯಾಗುತ್ತೆ. SPEAK, ಸ್ಪೀಕ್. ಆಪ್ಷನ್ ಡಿ ಈಸ್ ರೈಟ್. ಕಿಟನ್, ಕ್ಯಾಟ್. ಪೋಲ್, ಹಾರ್ಸ್. ಆಪ್ಷನ್ ಸಿ ಈಸ್ ರೈಟ್. ಮೂರನೇ ಪ್ರಶ್ನೆ, ನಾಗರಾಜ್ ಈಸ್ ಎ ಕ್ಲೆವರ್ ಬಾಯ್. ಐಡೆಂಟಿಫೈ ದ ಡಿಸ್ಕ್ರೈಬಿಂಗ್ ವರ್ಡ್. ನೋಡಿ, ನಾಗರಾಜ್ ಈಸ್ ಎ ಕ್ಲೆವರ್. ಆಪ್ಷನ್ ಎ ಈಸ್ ರೈಟ್. ಕ್ಲೆವರ್ ಅನ್ನೋದು ವಿಶೇಷವಾಗಿ ಸೂಚಿಸ್ತದೆ. ಹೌದಲ್ಲ? ಡಿಸ್ಕ್ರೈಬಿಂಗ್ ವರ್ಡನ್ನು ನಾವು ಹುಡುಕ್ರಿ ಅಂತ ಹೇಳಿದ್ದಾರೆ, ಗುರುತಿಸ್ರಿ ಅಂತ ಹೇಳಿದ್ದಾರೆ ಅವರು. ಅದಕ್ಕೋಸ್ಕರ ಕ್ಲೆವರ್ ಇಸ್ ರೈಟ್. ಆಪ್ಷನ್ ಎ ಇಸ್ ರೈಟ್. ಶಿ ಕಮ್ಸ್ ಟು ಸ್ಕೂಲ್ ಡ್ಯಾಶ್ ಕಾರ್. ನೋಡಿ, ಅವಳು ಶಾಲೆಗೆ ಬರ್ತಾಳ ಬೈ ಕಾರ್. ಆಪ್ಷನ್ ಡಿ ಈಸ್ ರೈಟ್. ಡಿ ಆನ್ಸರ್ ಸರಿ, ಬೈ ಅನ್ನೋದು. ತುಂಬ ಈಸ್ ಇನ್ ಡ್ಯಾಶ್. ನೋಡಿ, ಕೇರಳ. ಆಪ್ಷನ್ ಬಿ ಈಸ್ ರೈಟ್. ದ ರೈಮಿಂಗ್ ವರ್ಡ್ ಫಾರ್ ಸಿ ಈಸ್. ಸಿ ಅನ್ನೋ ಪದಕ್ಕೆ ರೈಮಿಂಗ್ ವರ್ಡು ಫ್ಲೀ. ಆಪ್ಷನ್ ಡಿ ಈಸ್ ರೈಟ್. ಚೂಸ್ ದ ಕರೆಕ್ಟ್ ಶಾರ್ಟ್ ಫಾರ್ಮ್. ನಾನು ಈಗಾಗಲೇ ಶಾರ್ಟ್ ಫಾರ್ಮ್ ಬಗ್ಗೆ ಹೇಳಿದ್ದೇನೆ. ನಮ್ಮ ಒಂದು ಚಾನಲ್ನಲ್ಲಿ ಇಂಗ್ಲೀಷ್ ಗ್ರಾಮರ್ಗೆ ಸಂಬಂಧಿಸಿದಂಥ ಸಾಕಷ್ಟು ವಿಡಿಯೋಗಳನ್ನ ನಾವು ಮಾಡಿದ್ದೇವೆ. ಹೌದಾ? ಅದರಲ್ಲಿ ಶಾರ್ಟ್ ಫಾರ್ಮ್ ಬಗ್ಗೆನೂ ಕೂಡ ಹೇಳಿಲಾಗಿದೆ. ರೇನ್ಬೋ, ನಿಮ್ಮಲ್ಲಿರ್ತಕ್ಕಂಥ ಒಂದು ವರ್ಕ್ ಬುಕ್ ರೇನ್ಬೋಗಳನ್ನು ನಾವು ಬಿಡಿಸುವಾಗ ಈ ಗ್ರಾಮರ್ ಟಾಪಿಕ್ ಹೆಚ್ಚಾಗಿ ನಾವು ಬಿಡಿಸಿದ್ದೇವೆ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಶಾರ್ಟ್ ಫಾರ್ಮ್, ಕರೆಕ್ಟ್ ಆಗಿರ್ತಕ್ಕಂಥ ಶಾರ್ಟ್ ಫಾರ್ಮ್ ಯಾವುದು ಅನ್ನೋದನ್ನು ಗುರುತಿಸಬೇಕು. ಇಲ್ಲಿ ಇಸಂಟ್ ಅನ್ನೋದು ಸರಿಯಾದಂಥ ಒಂದು ಫಾರ್ಮ್. ಆಪ್ಷನ್ ಎ, ಈಸ್ ನಾಟ್, ಇಸಂಟ್. ಅರ್ಥ ಆಯ್ತಾ? ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 8ನೆಯ ಪ್ರಶ್ನೆ, ರಮಣ ಮಹರ್ಷಿ ಡ್ಯಾಶ್. ರಮಣ ಮಹರ್ಷಿ, ಇದರಲ್ಲಿ ಸರಿಯಾದ ಉತ್ತರ ಲವ್ಡ್ ಎನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಅವರು ಪ್ರಾಣಿಗಳನ್ನು ಮತ್ತು ಪಕ್ಷಿಗಳನ್ನು ಪ್ರೀತಿಸ್ತಾ ಇದ್ರು. ಫೆಮಿನೈನ್ ಜೆಂಡರ್ ಆಫ್ ಮೆನ್ ಈಸ್. ನೋಡಿ, ಫೆಮಿನೈನ್ ಜೆಂಡರ್ ಮೆನ್ದು ವುಮೆನ್ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್, ವುಮೆನ್. ಡ್ಯಾಶ್ ಈಸ್ ಯುವರ್ ಕ್ಲಾಸ್ ಟೀಚರ್. ಹೂ ಈಸ್ ಯುವರ್ ಕ್ಲಾಸ್ ಟೀಚರ್? ಆಪ್ಷನ್ ಬಿ, ಯಾರು ನಿಮ್ಮ ಕ್ಲಾಸ್ ಟೀಚರ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಸರಿಯಾದ ಉತ್ತರ ಬಿ. ಇನ್ನು 31ನೇ ಪ್ರಶ್ನೆ, ಲೆಟಸ್ ಡ್ಯಾಶ್ ಟುಮಾರೋ. ಲೆಟಸ್ ಡ್ಯಾಶ್ ಟುಮಾರೋ. ಮೀಟ್ ಟುಮಾರೋ. MEET. ನೋಡಿ, ಇಲ್ಲಿ ಮೀಟ್ ಬೇರೆ, ಮೆಟ್ ಬೇರೆ, ಮ್ಯೂಟ್ ಬೇರೆ ಅರ್ಥ ಆಗುತ್ತೆ. ಇಲ್ಲಿ ಸರಿಯಾದ ಪದ ಯಾವುದಾಗುತ್ತೆ? ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಮೀಟ್. MEET, ಮೀಟ್ ಅಂದರೆ ಭೇಟಿಯಾಗೋದು. ಲೆಟಸ್ ಮೀಟ್ ಟುಮಾರೋ. ಇನ್ನು ಮುಂದಿನ ಪ್ರಶ್ನೆ, ಆಕ್ಷನ್ ಸ್ಪೀಕ್ಸ್ ಲೌಡರ್
ದ್ಯಾನ್ ವರ್ಡ್ಸ್. ನೋಡಿ, ಚೂಸ್ ದ ಕರೆಕ್ಟ್ ಆಪ್ಷನ್. ಸರಿಯಾದ ಉತ್ತರ ಯಾವುದಾಗುತ್ತೆ ಇಲ್ಲಿ ಅಂದ್ರೆ ಡಿ, ಆ್ಯಕ್ಷನ್ ಈಸ್ ಬೆಟರ್ ಸ್ಪೀಕ್ ದ್ಯಾನ್ ವರ್ಡ್. ನೋಡಿ, ಆ್ಯಕ್ಷನ್ ಏನಾಗುತ್ತಾ, ಮಾತನಾಡುವುದಕ್ಕಿಂತ, ಸ್ಪೀಕರ್ ದ್ಯಾನ್ ವರ್ಡ್, ಹೇಳುವುದಕ್ಕಿಂತಲೂ ಕೂಡ ನಾವು ಸನ್ನೆ ಅಂದರೆ ಸಂಜ್ಞೆಯ ಮೂಲಕ ತೋರಿಸಿದಾಗ ಏನಾಗುತ್ತೆ, ಅದು ಹೆಚ್ಚು ಶಬ್ದಗಳಿಗಿಂತಲೂ ಅದು ಹೆಚ್ಚಿನ ಒಂದು ಉಪಯೋಗಕಾರಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಇನ್ನು ದಿಸ್ ಈಸ್ ಡ್ಯಾಶ್ ಅಡ್ವೆಂಚರಸ್ ಸ್ಟೋರಿ. ದಿಸ್ ಈಸ್ ಡ್ಯಾಶ್ ಆ್ಯನ್ ಅಡ್ವೆಂಚರಸ್ ಸ್ಟೋರಿ ಅಂದರೆ ಆ್ಯನ್, ಇಲ್ಲಿ ಆರ್ಟಿಕಲ್ ಯಾವ್ದು ಬರುತ್ತೆ, ಆ್ಯನ್ ಅಡ್ವೆಂಚರಸ್ ಅನ್ನೋದು ಸರಿಯಾದ ಪದ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ ಡ್ಯಾಶ್. ದ ಬ್ರೇವರಿ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಆನ್ ಡ್ಯಾಶ್. ಯಾವಾಗ ಬ್ರೇವರಿ ಅವಾರ್ಡ್ಸ್ ಅನೌನ್ಸ್ ಆಗ 14th ನವೆಂಬರ್. ಇದು ಸರಿಯಾದ ಉತ್ತರ. ಪಿಥಿಯಾಸ್ ಆ್ಯಂಡ್ ಡೆಮಾನ್ ಕೆಪ್ಟ್ ದೇರ್ ಪ್ರಾಮಿಸ್. ಆಪ್ಷನ್ ಸಿ ಇಸ್ ರೈಟ್. ದ ಫಸ್ಟ್ ನೇಮ್ ಆಫ್ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರ ಫಸ್ಟ್ ಹೆಸರು ನರೇಂದ್ರ. ಹೌದಲ್ವಾ? ಆಪ್ಷನ್ ಡಿ ಈಸ್ ರೈಟ್. ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಡ್ಯಾಶ್ ಎ ನೋಟ್ಬುಕ್. ದ ಅಪ್ರೋಪ್ರಿಯೇಟ್ ಕಂಜಂಕ್ಷನ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ ಈಸ್. ನೋಡಿ, ಇಟ್ ಈಸ್ ನಾಟ್ ಎ ಟೆಕ್ಸ್ಟ್ ಬುಕ್ ಬಟ್ ಎ ನೋಟ್ಬುಕ್. ಇದು ಒಂದು ಟೆಕ್ಸ್ಟ್ ಬುಕ್ ಅಲ್ಲ, ಆದರೆ ಇದು ಒಂದು ನೋಟ್ಬುಕ್. ಆದರೆ ಅನ್ನೋದು ಸರಿಯಾದ ಪದ, ಸರಿಯಾಗಿರ್ತಕ್ಕಂಥ ಒಂದು ಕಂಜಂಕ್ಷನ್ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎ ಈಸ್ ರೈಟ್. ದ ಅಪೋಸಿಟ್ ವರ್ಡ್ ಆಫ್ ಆಕ್ಟಿವ್ ಈಸ್ ಲೇಜಿ. ಆಕ್ಟಿವ್ ದ ಅಪೋಸಿಟ್ ವರ್ಡ್ ಏನು, ವಿರುದ್ಧ ಪದ ಲೇಜಿ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್. ಇದು ಯಾವ ರೀತಿಯ ವಾಕ್ಯ? ಇದು ಎಕ್ಸ್ಕ್ಲಾಮೇಟರಿ. ಹೌದಾ? ಆಪ್ಷನ್ ಬಿ ಈಸ್ ರೈಟ್. ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್ ಆಗುತ್ತೆ. ಇದು ಸೆಂಟೆನ್ಸ್ ವಿಧಗಳು, ವಾಕ್ಯದ ವಿಧಗಳನ್ನು ನಾವು ಇಂಗ್ಲೀಷ್ನಲ್ಲಿ ಗ್ರಾಮರ್ ಟಾಪಿಕಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್. ಇದು ಸರಿಯಾದ ಉತ್ತರ. ಇಂಗ್ಲೀಷ್ ವಿಷಯದ ಕೊನೆಯ ಪ್ರಶ್ನೆಗೆ ನಾವು ಬಂದಿದ್ದೇವೆ. ನಂದಿನಿ ವಾಸ್ ಎ ಡ್ಯಾಶ್. ನಂದಿನಿ ಯಾರು? ನಂದಿನಿ ಈಸ್ ಎ ಡಾಟರ್ ಆಫ್ ಕಾಮಧೇನು. ಹೌದಲ್ವಾ? ಆಪ್ಷನ್ ಬಿ ಈಸ್ ರೈಟ್. ಕಾಮಧೇನುವಿನ ಮಗಳು ನಂದಿನಿ, ಡಾಟರ್ ಆಫ್ ಕಾಮಧೇನು. ಇಲ್ಲಿಗೆ ಒಂದು ಈ ಮೊರಾರ್ಜಿ ಎಕ್ಸಾಮ್ನ ಇಂಗ್ಲೀಷ್ ವಿಷಯ ಒಟ್ಟು 20 ಪ್ರಶ್ನೆಗಳು ಇಲ್ಲಿಗೆ ಮುಗಿದವು. ಇನ್ನು ಮೂರನೆಯ ವಿಷಯ ಗಣಿತ. ಗಣಿತ ವಿಷಯದಲ್ಲೂ ಕೂಡ ಒಟ್ಟು 20 ಪ್ರಶ್ನೆಗಳಿರ್ತವೆ. ಹೌದಲ್ವಾ? ಇಲ್ಲಿ ಗಣಿತ ವಿಷಯದಲ್ಲಿ ಬರುವಂತಹ ಮೊದಲನೆಯ ಪ್ರಶ್ನೆ, ಈ ವೃತ್ತದಲ್ಲಿ ವ್ಯಾಸವು, ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ನಿಮಗೆ. ವ್ಯಾಸ, ಪರಿಮಿತಿ ಎಲ್ಲವನ್ನು ಗೊತ್ತಿದೆ ನಿಮಗೆ. ಹೌದಾ? ಇದರಲ್ಲಿ ವ್ಯಾಸ ಯಾವುದು? ಎ ಬಿನ, ಎಂ ಎನ್ನ, ಪಿ ಕ್ಯೂವ ಯಾವುದು? ಆಪ್ಷನ್ ಎ. ಎ ಇಂದ ಬಿ ವರೆಗೆ ಇರ್ತಕ್ಕಂಥದ್ದೇ ವ್ಯಾಸ. ಹೌದಲ್ವಾ? ಇನ್ನು ಆಪ್ಷನ್ ಎ ಈಸ್ ರೈಟ್, ಮೊದಲನೇದು. ಇನ್ನು 42ನೇ ಪ್ರಶ್ನೆ, 5 kg 600 ಗ್ರಾಮ್ ಅನ್ನು ಗ್ರಾಮ್ಗಳಾಗಿ ಪರಿವರ್ತಿಸಿದಾಗ ಸರಿಯಾದ ಉತ್ತರ 5600 ಗ್ರಾಮ್ ಆಗುತ್ತೆ. ಆಪ್ಷನ್ ಡಿ ಈಸ್ ರೈಟ್. ಇನ್ನು ಮೂರನೇ ಪ್ರಶ್ನೆ, ಈ ಘನ ಚೌಕದಲ್ಲಿ ಮುಖಗಳ ಸಂಖ್ಯೆ ಎಷ್ಟು? ಈ ಒಂದು ಘನ ಚೌಕದಲ್ಲಿ ಮುಖಗಳು ಎಷ್ಟಿವೆ? ಒಟ್ಟು 6 ಮುಖಗಳಿವೆ. ಆಪ್ಷನ್ ಬಿ ಈಸ್ ರೈಟ್, 6 ಸರಿಯಾದ ಉತ್ತರ. ಇನ್ನು ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 6 ಪುಸ್ತಕಗಳ ಒಟ್ಟು ಬೆಲೆ ಎಷ್ಟು? ನೋಡಿ, ಒಂದು ಪುಸ್ತಕದ ಬೆಲೆ ಎಷ್ಟಿದೆ? 24 ರೂಪಾಯಿ 75 ಪೈಸೆ ಇದೆ. ಆದರೆ 6 ಪುಸ್ತಕಗಳ ಬೆಲೆಯನ್ನು ಕೇಳಿದಾಗ ಅದಕ್ಕೆ ನಾವು ಇಂಟು ಮಾಡಿದಾಗ ಎಷ್ಟು ಬರುತ್ತಾ? 148 ರೂಪಾಯಿ 50 ಪೈಸೆ. ಆಪ್ಷನ್ ಎ ಈಸ್ ರೈಟ್, ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ಸಂಕಲನ ಇದೆ. ಈ 3626 ಪ್ಲಸ್ 5243 ಸರಿಯಾದ ಉತ್ತರ ಎಷ್ಟಾಗುತ್ತೆ ಮಕ್ಕಳೇ? 8869. ಹೌದಲ್ವಾ? ಆಪ್ಷನ್ ಸಿ ಈಸ್ ರೈಟ್. ಮುಂದಿನ ಪ್ರಶ್ನೆ, 9000 ವ್ಯವಕಲನ ಇದೆ. 9000 ಮೈನಸ್ 5348. ಸರಿಯಾದ ಉತ್ತರ 3652 ಆಗುತ್ತೆ. ಹೌದಾ? 3652. ಆಪ್ಷನ್ ಬಿ ಈಸ್ ರೈಟ್. 6 ಪ್ರಶ್ನೆಗಳು ಮುಗಿದವು. ಮುಂದಿನ ಪ್ರಶ್ನೆ,
ಏಳನೆಯ ಪ್ರಶ್ನೆ, ಆಯತಾಕಾರದ ಕೊಠಡಿಯ ನೆಲದ ಉದ್ದ 4 ಮೀಟರ್ ಮತ್ತು ಅಗಲ 3 ಮೀಟರ್ ಇದ್ದರೆ ಅದರ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ನಿಮ್ಗೆ ಈಗಾಗಲೇ ನಾವು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸುವಾಗ ಸುತ್ತಳತೆಯ ಬಗ್ಗೆ ಆಯತದ್ದು, ಚೌಕದ್ದು ಸುತ್ತಳತೆಯನ್ನು ಯಾವ ರೀತಿ ಕಂಡು ಹಿಡಿಬೇಕು ಅನ್ನೋದನ್ನು ಕೂಡ ಹೇಳಿದ್ದೇವೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 14 ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನು ಮುಂದಿನ ಪ್ರಶ್ನೆ, ಚೌಕಾಕಾರದ ಕೊಠಡಿಯ ಉದ್ದ 6 ಮೀಟರ್, ಅದರ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಟ್ಟು ವಿಸ್ತೀರ್ಣ ಚೌಕಾಕಾರದ ಕೊಠಡಿಯ ಉದ್ದ ಮತ್ತು ಅದರ ವಿಸ್ತೀರ್ಣ ಎಷ್ಟಾಗುತ್ತಪ್ಪ ಅಂದ್ರೆ 36 ಸ್ಕ್ವೇರ್ ಮೀಟರ್. ನೋಡಿ, ಆಪ್ಷನ್ ಬಿ ಇಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ, 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿ. 3000 ಮೀಟರ್ಗಳನ್ನು ಕಿಲೋಮೀಟರ್ಗಳಾಗಿ ಪರಿವರ್ತಿಸಿದಾಗ 3 ಕಿಲೋಮೀಟರ್. ಆಪ್ಷನ್ ಸಿ ಈಸ್ ರೈಟ್. ಇನ್ನು 37,946ಗೆ ಎಷ್ಟನ್ನು ಸೇರಿಸಿದರೆ 91,643 ಆಗುತ್ತದೆ? ಸರಿಯಾದ ಉತ್ತರ ಎ 53,697ಗೆ ನೋಡಿ 37,946ನ್ನು 53,697 ಸೇರಿಸಿದರೆ ಇಷ್ಟಾಗುತ್ತೆ 91,643. ಈ ರೀತಿಯ ಪ್ರಶ್ನೆಗಳನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸುವಾಗ ಸಾಕಷ್ಟು ಬಿಡಿಸಿದ್ದೇವೆ, ನೀವು ಕೂಡ ನೋಡಿದ್ದೀರಾ. ಇನ್ನು ಮುಂದಿನ ಪ್ರಶ್ನೆ, 1435 ಡಿವೈಡೆಡ್ 15 ಇದರ ಭಾಗಲಬ್ಧವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇದರ ಭಾಗಲಬ್ಧ ಆಪ್ಷನ್ ಬಿ 95. ಆಪ್ಷನ್ ಬಿ ಇಸ್ ರೈಟ್. ಮುಂದಿನ ಪ್ರಶ್ನೆ, ಬಣ್ಣ ಬಳಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ನಾನು ಈಗಾಗಲೇ ಹೇಳಿದಂತೆ ಭಿನ್ನರಾಶಿಯ ಒಟ್ಟು ಭಾಗವನ್ನು ಕೆಳಗೆ ಬರೀಬೇಕು. ಒಟ್ಟು ಭಾಗಗಳು 6 ಇವೆ. ಇಲ್ಲಿ ಆಪ್ಷನ್ ಸಿ ಇಸ್ ರೈಟ್. ಬಣ್ಣವನ್ನು ತುಂಬಿರ್ತಕ್ಕಂಥ ಭಾಗ ಒಂದಿದೆ, ಅಂಶದಲ್ಲಿ ಇದೆ. ಆಪ್ಷನ್ ಸಿ ಇಸ್ ರೈಟ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ವಿಶಾಲ ಕೋನಕ್ಕೆ ಉದಾಹರಣೆ. ವಿಶಾಲ ಕೋನಕ್ಕೆ ಉದಾಹರಣೆ 138 ಡಿಗ್ರಿ. ಹೌದಾ? ಈ ಸಂಖ್ಯೆಯನ್ನು ಅಲ್ಪ ವಿರಾಮ ಚಿಹ್ನೆ ಉಪಯೋಗಿಸಿ ಸಂಖ್ಯಾ ರೂಪದಲ್ಲಿ ಬರೆಯಿರಿ. 65,718. ನೋಡಿ, 65,000 ಇಲ್ಲಿ ಮಾತ್ರ ಇದೆ. ಹೌದಲ್ಲ? ಆಪ್ಷನ್ ಡಿ ಈಸ್ ರೈಟ್. 718 ಅದನ್ನು ಸಂಖ್ಯೆಯಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಅಲ್ಪ ವಿರಾಮ ನಾವು ಎಲ್ಲಿ ಬಳಸಬೇಕು ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಎಲ್ಲ ಸಂಖ್ಯೆನೂ ಅಷ್ಟೇ ಇದೆ, ಆದರೆ ನೀವು ಏನು ಗಮನಿಸಬೇಕು, ಅಲ್ಪ ವಿರಾಮ ಚಿಹ್ನೆಯನ್ನು ಸರಿಯಾದ ರೀತಿಯಲ್ಲಿ ಎಲ್ಲಿ ಬಳಸಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ 6ರ ಮುಂದೆ ಬಳಸಿದ್ದಾರೆ, ಇಲ್ಲಿ 657ರ ಮುಂದೆ ಬಳಸಿದ್ದಾರೆ, ಇಲ್ಲಿ 6ರ ಮುಂದೆ ಮಾತ್ರ ಬಳಸಿದ್ದಾರೆ. ಆದರೆ ಡಿಯಲ್ಲಿ 65,000 ಅವ್ರು ಹೇಳಿರ್ತಕ್ಕಂಥ ಸಂಖ್ಯೆಯನ್ನೇ ಬಳಸಿದ್ದಾರೆ. ಹೌದಲ್ವಾ? ಅದಕ್ಕೋಸ್ಕರ ಅಲ್ಪ ವಿರಾಮವನ್ನು ಸರಿಯಾದ ಸ್ಥಳದಲ್ಲಿ ಬಳಸಿರುವಂತಹ ಸಂಖ್ಯೆ ಯಾವುದು? 65,718. ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಈಸ್ ರೈಟ್. ಮುಂದಿನ ಪ್ರಶ್ನೆ, 33,746 ಇಂಟು 23 ಗುಣಾಕಾರ ಚಿಹ್ನೆ ಇದೆ. 23 = ಗುಣಲಬ್ಧವನ್ನು ಕಂಡುಹಿಡಿಯಬೇಕು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ 86,158 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 2/10 ಅನ್ನು ದಶಮಾಂಶ ಭಿನ್ನರಾಶಿಯಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ನೋಡಿ, ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 0.2. ಯಾಕಂದರೆ ಇಲ್ಲಿ ಕೆಳಗಡೆ 10 ಇದೆ. ಹೌದಲ್ವಾ? ಎಷ್ಟು 0 ಇರ್ತಾವೋ ಅಷ್ಟು 0 ಇಟ್ಟು ಅದನ್ನು ಬಿಂದು ಹಾಕಿ ಮುಂದೆ 2 ಅಂತ ಬರೀಬೇಕು ಅಂತ ನಾವು ಈಗಾಗಲೇ ದಶಮಾಂಶ ಭಿನ್ನರಾಶಿಯಲ್ಲಿ ಇರೋದನ್ನು ದಶಮಾಂಶದಲ್ಲಿ ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಿಡಿಸಿದ್ದೇವೆ, ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, 12, 24, 36, 48 ಮುಂದಿನ ಸಂಖ್ಯೆಯನ್ನು ನಾವು ಬರೀಬೇಕು. ನೋಡಿ, ನೀವು ಗಮನಿಸಿ, ಇದೆಲ್ಲ 12ರ ಒಂದು ಮಗ್ಗಿ ಸಾಲು ಇದೆ. 12ರ ಮಗ್ಗಿ 12 1 12, 12 2 24, 12 3 36, 12 4 48, 12 5 ಎಷ್ಟು ಮಕ್ಕಳೇ? 60. ಆಪ್ಷನ್ ಡಿ ಈಸ್ ರೈಟ್. ನೀವೆಲ್ಲರೂ ಸರಿಯಾಗಿ ಹಾಕಿರ್ತೀರ. ಹೌದಲ್ವಾ? ನಮ್ಮ ಮುಂದಿನ ಪ್ರಶ್ನೆ, ಒಬ್ಬ ಉದ್ಯೋಗಿಯು ಕಾರ್ಖಾನೆಯೊಳಕ್ಕೆ 7:20 AM ಕೆಲಸಕ್ಕಾಗಿ ಹೋಗುತ್ತಾನೆ. ಕೆಲಸ ಮುಗಿಸಿ 3:20 PM ಕಾರ್ಖಾನೆಯಿಂದ ಹೊರಗೆ ಬರುತ್ತಾನೆ. ಹಾಗಾದರೆ ಅವನು ಕೆಲಸ ಮಾಡಿದಂಥ ಅವಧಿ ಎಷ್ಟು ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ 8 ಗಂಟೆ. ನೋಡಿ, ಬೆಳಗ್ಗೆ 7:20 ಹೋಗ್ತಾನೆ. AM ಅಂದರೆ ಬೆಳಗ್ಗೆ. ಹೌದಾ? ಸಂಜೆ ಮಧ್ಯಾಹ್ನ ಅಂದರೆ ಮಧ್ಯಾಹ್ನದ ನಂತರ 3:20 ಹೊರಗಡೆ ಬರ್ತಾನೆ. ಅವನು ಒಟ್ಟು ಮಾಡಿದ ಕೆಲಸ ಎಷ್ಟು? 8 ಗಂಟೆ. ಹೌದಲ್ವಾ? ಆಪ್ಷನ್ ಬಿ ಈಸ್ ರೈಟ್. ಯಾರೆಲ್ಲ ಬಿ ಹಾಕಿದ್ದೀರಲ್ಲ ಅದು ಸರಿಯಾದ ಉತ್ತರ. ಇನ್ನು ಮುಂದಿನ ಪ್ರಶ್ನೆ,
7,000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟರ್ಗೆ ಸಮ? ಸರಿಯಾದ ಉತ್ತರ 7 ಕಿಲೋ ಲೀಟರ್. ಆಪ್ಷನ್ ಡಿ ಇಸ್ ರೈಟ್. ಇನ್ನು ಗಣಿತ ವಿಷಯದ ಕೊನೆಯ ಪ್ರಶ್ನೆಗೆ ಬಂದಿದ್ದೇವೆ. ಈ ಆಕೃತಿಯ ಹೆಸರು ಏನೆಂದರೆ ಡ್ಯಾಶ್. ಈ ಆಕೃತಿಯ ಹೆಸರು ನೋಡಿದ ತಕ್ಷಣ ಹೇಳ್ತೀರಾ ನೀವು, ಶಂಕು ಅಂತ. ಹೌದಲ್ವಾ? ಆಪ್ಷನ್ ಎ ಇಸ್ ರೈಟ್. ಸರಿ, ಈಗ ಗಣಿತ ವಿಷಯ ಇಲ್ಲಿಗೆ ಮುಗಿಯಿತು. ಮುಂದಿನ ವಿಷಯ ವಿಜ್ಞಾನ. ವಿಜ್ಞಾನ ವಿಷಯದಲ್ಲೂ ಕೂಡ ಒಟ್ಟು 20 ಪ್ರಶ್ನೆಗಳಿರ್ತವೆ. ಮೊದಲನೆಯ ಪ್ರಶ್ನೆ, ನಮ್ಮ ದೇಹದಲ್ಲಿ ಇರುವ ಮೂಳೆಗಳ ಸಂಖ್ಯೆ ಎಷ್ಟು? ಮೂಳೆಗಳ ಸಂಖ್ಯೆ 206. ಆಪ್ಷನ್ ಸಿ ಈಸ್ ರೈಟ್. ನೋಡಿ, ಮನುಷ್ಯನ ದೇಹದಲ್ಲಿರುವಂತಹ ಮೂಳೆಗಳ ಸಂಖ್ಯೆ 206. ಬಹುವಾರ್ಷಿಕ ಸಸ್ಯಗಳಿಗೆ ಉದಾಹರಣೆ ಮಾವು. ಆಪ್ಷನ್ ಎ. ಒಂದು ಜೇನುನೊಣವು ತನ್ನ ಒಂದು ಸಂಗ್ರಹಣಾ ಸಂಚಾರದಲ್ಲಿ ಡ್ಯಾಶ್ ಹೂಗಳಿಗೆ ಭೇಟಿ ಕೊಡುತ್ತದೆ. ಎಷ್ಟು ಹೂಗಳಿಗೆ ಅದು ಭೇಟಿ ಕೊಡಬಹುದು? ಆಪ್ಷನ್ ಬಿ 100ರಿಂದ 200. ಒಟ್ಟು ತನ್ನ ಒಂದು ಸಂಗ್ರಹಣಾ ಸಂಚಾರದೊಳಗೆ 100ರಿಂದ 200 ಹೂಗಳಿಗೆ ಅದು ಭೇಟಿ ಕೊಡುತ್ತಂತೆ. ಇನ್ನು ಮುಂದಿನ ಪ್ರಶ್ನೆ, ಕೋವಿಡ್-19 ಸೋಂಕು ಡ್ಯಾಶ್ನಿಂದ ಉಂಟಾಗುತ್ತದೆ. ನೀವೆಲ್ಲರೂ ಹಾಕಿರ್ತೀರ. ಆಪ್ಷನ್ ಎ ಕೊರೋನಾ ವೈರಸ್. ಇನ್ನು ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತವೆ? ಡಿ ಜೀವಸತ್ವ ಅಲ್ವಾ? ಆಪ್ಷನ್ ಎ ಇಸ್ ರೈಟ್. ಆಮೆಯ ಸರಾಸರಿ ಜೀವಿತ ಅವಧಿ ಎಷ್ಟು? ನೋಡಿ, ಆಮೆಯ ಸರಾಸರಿ ಜೀವಿತ ಅವಧಿ ಒಟ್ಟು 150 ಅಂತೆ. ಆಪ್ಷನ್ ಡಿ ಇಸ್ ರೈಟ್. ಕ್ರೀಡೆಯಿಂದ ಆಗುವ ಪ್ರಯೋಜನ ಏನು? ಉತ್ತಮ ಆರೋಗ್ಯ ಸಿಗುತ್ತೆ ಕ್ರೀಡೆಯಿಂದ. ಬರೀ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಅಲ್ಲ ಮಕ್ಕಳೇ. ಆರೋಗ್ಯ ಪಡಿಬೇಕು ಅಂದರೆ ಕ್ರೀಡೆ, ಆಟಗಳನ್ನು ಆಡಬೇಕು. ಈ ರೀತಿ ವಾಕಿಂಗ್, ಹೊರಗಡೆ ಒಳ್ಳೆಯ ಗಾಳಿಯನ್ನು ತೆಗೆದುಕೊಳ್ಬೇಕು. ಉತ್ತಮ ಆರೋಗ್ಯ ಕ್ರೀಡೆಯಿಂದ ನಮಗೇನು ಪ್ರಯೋಜನ ಆಗುತ್ತೆ? ಉತ್ತಮ ಆರೋಗ್ಯ ಸಿಗುತ್ತೆ. ಮುಂದಿನ ಪ್ರಶ್ನೆ, ವಾಯುವಿನಲ್ಲಿ ಅತ್ಯಂತ ಹೆಚ್ಚಾಗಿರುವ ಅನಿಲ ಯಾವುದು? ವಾಯುವಿನಲ್ಲಿರ್ತಕ್ಕಂತಹ ಅತ್ಯಂತ ಹೆಚ್ಚಿನ ಅನಿಲ ಯಾವುದು ಅಂದರೆ ನೈಟ್ರೋಜನ್. ಆಪ್ಷನ್ ಬಿ ಇಸ್ ರೈಟ್. ಭೂಕವಚದ ಕೆಳಗೆ ಸಂಗ್ರಹಣೆಗೊಂಡಿರುವಂತಹ ಅಂತರ್ಜಲವು ಒತ್ತಡದಿಂದಾಗಿ ರಂಧ್ರಗಳ ಮೂಲಕ ಹೊರಹೊಮ್ಮುತ್ತದೆ. ಇದನ್ನ ಏನಂತ ಕರೀತಾರೆ? ಚಿಲುಮೆ ಅಂತ ಕರೀತಾರೆ. ಹೌದಾ? ಆಪ್ಷನ್ ಎ ಇಸ್ ರೈಟ್. ವಿಟಮಿನ್ ಪೋಷಕಾಂಶಗಳು ಹೆಚ್ಚಾಗಿರುವ ಆಹಾರ ಪದಾರ್ಥಗಳು ಯಾವುವು? ತರಕಾರಿ, ಹಣ್ಣುಗಳು, ನಿಂಬೆ. ಇದರಲ್ಲಿ ಏನಾಗಿರ್ತದ? ಹೆಚ್ಚಾಗಿರ್ತಕ್ಕಂತಹ ವಿಟಮಿನ್ಗಳು, ಪೋಷಕಾಂಶಗಳು ಇರ್ತಾವ. ನಮ್ಮ ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವಂತಹ ಗ್ರಹ ಯಾವುದು? ಬುಧ. ಆಪ್ಷನ್ ಡಿ ಬುಧ. ಇದು ಸರಿಯಾದ ಉತ್ತರ. ಮೀನು, ಮಾಂಸ ಮತ್ತು ಹಾಲನ್ನು ಅತಿ ಕಡಿಮೆ ಉಷ್ಣತೆಯಲ್ಲಿ ಸಂಗ್ರಹಿಸಿ ರಕ್ಷಿಸುತ್ತಾರೆ. ಇದನ್ನ ಡ್ಯಾಶ್ ಎಂದು ಕರೆಯುತ್ತಾರೆ. ಕಡಿಮೆ ಉಷ್ಣತೆಯಲ್ಲಿ, ಪ್ರಶ್ನೆಯನ್ನು ಗಮನಿಸಬೇಕು ಮಕ್ಕಳೇ. ಕಡಿಮೆ ಉಷ್ಣತೆಯಲ್ಲಿ ಅದನ್ನು ಸಂಗ್ರಹಿಸುವುದನ್ನು ಏನಂತ ಕರೀತಾರೆ? ಶೀತ ಸಂಗ್ರಹಣೆ ಅಂತ ಕರೀತಾರೆ. ಇದು ಸಸ್ಯಜನ್ಯ ಉತ್ಪನ್ನವಾಗಿದೆ. ಇದು ಹತ್ತಿ. ಆಪ್ಷನ್ ಸಿ ಈಸ್ ರೈಟ್. ಮುಂದಿನ ಪ್ರಶ್ನೆ, ನೀರಿನ ಅಣುಸೂತ್ರ. ಆಪ್ಷನ್ ಎ H2 ಅಲ್ವಾ? ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿಗಳ ಒಟ್ಟು ಮೊತ್ತದ ಹೆಸರು ಏನು? ನೋಡಿ, ಇಲ್ಲಿ ಪ್ರಚ್ಛನ್ನ ಶಕ್ತಿ ಮತ್ತು ಚಲನ ಶಕ್ತಿ ಎರಡೂ ಇದೆ. ಇದರ ಒಂದು ಒಟ್ಟು ಮೊತ್ತದ ಹೆಸರು ಯಾಂತ್ರಿಕ ಶಕ್ತಿ. ಆಪ್ಷನ್ ಸಿ ಈಸ್ ರೈಟ್. ಮುಂದಿನ ಪ್ರಶ್ನೆ, ಈ ವಸ್ತುವು ನೀರಿನ ಮೇಲೆ ತೇಲುತ್ತದೆ. ಯಾವ ವಸ್ತು ತೇಲುತ್ತದೆ? ತಾಮ್ರದ ತಂತಿ, ಕಬ್ಬಿಣದ ಮೊಳೆ, ಬಲೂನು, ಪುಸ್ತಕ. ಬಲೂನು ನೀರಿನ ಒಂದು ಮೇಲ್ನೆ ಇದು ತೇಲ್ತದೆ. ಹೌದಲ್ವಾ? ಆಪ್ಷನ್ ಸಿ ಈಸ್ ರೈಟ್. ಜೀವಿಗಳ ಮೂಲ ರಚನೆ ಇವುಗಳಿಂದಾಗಿದೆ. ಜೀವಿಗಳ ಮೂಲ ರಚನೆ ಜೀವಕೋಶಗಳಿಂದ ಆಗಿದೆ. ಆಪ್ಷನ್ ಬಿ ಈಸ್ ಕರೆಕ್ಟ್. ಇದು ನವೀಕರಿಸಬಹುದಾದಂತಹ ಒಂದು ಸಂಪನ್ಮೂಲ. ನವೀಕರಿಸಬಹುದಾದದ್ದು, ನವೀಕರಿಸಲಾಗದ್ದು ನೀವೆಲ್ಲರೂ ಕಲ್ತಿದ್ದೀರಾ. ನವೀಕರಿಸಬಹುದಾದಂತಹ ಸಂಪನ್ಮೂಲ ಯಾವುದು? ಸೌರಶಕ್ತಿ. ಆಪ್ಷನ್ ಎ ಈಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ, ವಂಶವೃಕ್ಷದಲ್ಲಿ ಬಳಸುವ ಈ ಸಂಕೇತವನ್ನು ಹೆಸರಿಸಿರಿ. ನೀವೆಲ್ಲರೂ ಕುಟುಂಬ ಪಾಠದಲ್ಲಿ ಈ ಒಂದು ಸಂಕೇತಗಳನ್ನು ಗಮನಿಸಿದ್ದೀರಾ. ಹೌದಲ್ವಾ? ವೃತ್ತವನ್ನು ಮಹಿಳೆ ಮತ್ತು ಯಾಯತವನ್ನು ಪುರುಷರಿಗಾಗಿ ನಾವು ಬಳಸ್ತೀವಿ. ಹೌದಲ್ವಾ? ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಮೊದಲಿಗೆ ವೃತ್ತವನ್ನು ಕೊಟ್ಟಿದ್ದಾರೆ, ನಂತರದಲ್ಲಿ ಆಯತ, ಹೆಂಡತಿ ಮತ್ತು ಗಂಡ. ಆಪ್ಷನ್ ಡಿ ಈಸ್ ರೈಟ್. ಕೊನೆಯ ಪ್ರಶ್ನೆ, ವಿಜ್ಞಾನ ವಿಷಯದ ಕೊನೆಯ ಪ್ರಶ್ನೆ, ಇಟ್ಟಿಗೆ ಘನ. ಇಟ್ಟಿಗೆ ಇದು ಘನ ವಸ್ತು, ಹಾಲು ಇದು ದ್ರವ. ಹೌದಲ್ವಾ? ಆಪ್ಷನ್ ಸಿ ಈಸ್ ರೈಟ್. ಇಲ್ಲಿಗೆ ವಿಜ್ಞಾನ ವಿಷಯದ ಪೂರ್ತಿ ಪ್ರಶ್ನೆ ಪತ್ರಿಕೆಯನ್ನು ನಾವೀಗ ಪೂರ್ತಿಗೊಳಿಸಿದ್ದೇವೆ. ಕೊನೆಯ ಒಂದು ವಿಷಯ ಯಾವುದು? ಸಮಾಜ ವಿಜ್ಞಾನ.
ವಿಜ್ಞಾನ ವಿಷಯದಲ್ಲಿಯೂ ಕೂಡ ಇದುವರೆಗೆ ಒಟ್ಟು 20 ಪ್ರಶ್ನೆಗಳನ್ನು ನಾವೀಗಾಗಲೇ ಸರಿ ಉತ್ತರಗಳನ್ನು ಗುರುತಿಸಿದ್ದೇವೆ. ಹೌದಾ? ಇನ್ನು ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಟ್ಟು 20 ಪ್ರಶ್ನೆಗಳನ್ನ ಈಗ ನೋಡೋಣ. ಇದುವರೆಗೂ ನಾವು 80 ಅಂದರೆ 4 ವಿಷಯಗಳ ಒಟ್ಟು ಪ್ರತಿ ವಿಷಯದ 20 ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಈಗ 4 ವಿಷಯಗಳನ್ನ ಪೂರ್ತಿಗೊಳಿಸಿದ್ದೇವೆ. ಇನ್ನು ಕೊನೆಯದಾಗಿ ಇನ್ನು 20 ಪ್ರಶ್ನೆಗಳು ಅಂದರೆ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳನ್ನು ಈಗ ನೋಡೋಣ. ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಮೊದಲನೆಯ ಪ್ರಶ್ನೆ, ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರು. ಆಪ್ಷನ್ ಡಿ ಈಸ್ ರೈಟ್. ಕೃಷ್ಣರಾಜ ಸಾಗರ ಅಂದರೆ KRS ಆಣೆಕಟ್ಟು ಇರುವಂತಹ ಜಿಲ್ಲೆ ಯಾವುದು? ಮಂಡ್ಯ. ಆಪ್ಷನ್ ಎ ಇದು ಸರಿಯಾದ ಉತ್ತರ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು. ಹೌದಲ್ವಾ? ಈ ಪ್ರಶ್ನೆಯನ್ನು ನಾವು ನಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ನೇರವಾಗಿ ಈ ಪ್ರಶ್ನೆ ಇಲ್ಲಿಗೆ ಬಂದಿದೆ. ಹಗೆವು ಅಂದ್ರೆ ಏನು? ಧಾನ್ಯಗಳ ಸಂಗ್ರಹಣೆ ಮಾಡುವಂಥ ಒಂದು ಸಾಂಪ್ರದಾಯಿಕ ವಿಧಾನ. ಆಪ್ಷನ್ ಬಿ ಇಸ್ ರೈಟ್. ಯಾಕಂದರೆ ಹಗೆ ಅಂತ ಕರೀತಾರೆ ಹಳ್ಳಿಗಳಲ್ಲಿ ಧಾನ್ಯಗಳನ್ನು ಸಂಗ್ರಹಣೆ ಮಾಡುವಂಥ ಒಂದು ಸ್ಥಳ ಅದು. ಕಲ್ಪನಾ ಚಾವ್ಲಾರ ನಂತರ ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮೂಲದ ಮಹಿಳೆ ಯಾರು? ಶಿರೀಷಾ ಭಾಂಡ್ಲಾ. ಆಪ್ಷನ್ ಸಿ. ಕಲ್ಪನಾ ಚಾವ್ಲಾದ ನಂತರ ಹೋಗಿರ್ತಕ್ಕಂಥ ಭಾರತೀಯ ಮಹಿಳೆ ಶಿರೀಷಾ ಭಾಂಡ್ಲಾ. ಮುಂದಿನ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಪ್ರಾಣಿ ಹುಲಿ. ಹೌದಲ್ವಾ? ಆಪ್ಷನ್ ಎ ಈಸ್ ಕರೆಕ್ಟ್. ಇದು ಮುಂಗಾರು ಮಳೆಗಾಲದ ಅವಧಿಯಾಗಿದೆ. ಮುಂಗಾರು ಮಳೆಗಾಲದ ಅವಧಿ ಯಾವುದು? ಜೂನ್ ತಿಂಗಳಿನಿಂದ ಸೆಪ್ಟೆಂಬರ್. ಅಂದರೆ ಆಪ್ಷನ್ ಬಿ ಈಸ್ ರೈಟ್. ಸರಿಯಾದ ಉತ್ತರ. ಎಲ್ಲರೂ ನಿಮ್ಮ ಉತ್ತರಗಳನ್ನು ಗಮನಿಸಿಕೊಳ್ಳಿ ಮಕ್ಕಳೇ. ಪ್ರತಿಯೊಂದು ಉತ್ತರದ ಕಡೆಯೂ ಗಮನ ಕೊಡಿ. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಬಚೇಂದ್ರಿ ಪಾಲ್. ಆಪ್ಷನ್ ಸಿ ಈಸ್ ರೈಟ್. ಭೂಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆಯಬಹುದಾದಂತಹ ಕಾಲ್ಪನಿಕ ರೇಖೆಗಳು ಯಾವುವು? ಅಕ್ಷಾಂಶಗಳು ಅಲ್ವಾ? ಆಪ್ಷನ್ ಬಿ ಈಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ, ಹೆಣ್ಣು ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಜಾರಿಗೆ ತಂದಿರುವ ಯೋಜನೆ ಹೆಸರು. ಈ ಪ್ರಶ್ನೆಯನ್ನು ಕೂಡ ನಾವು ಹೇಳಿದ್ದೇವೆ. ಇದು ಕೂಡ ನೇರವಾಗಿ ಬಂದಿರತಕ್ಕಂಥ ಪ್ರಶ್ನೆ. ಭಾಗ್ಯಲಕ್ಷ್ಮಿ ಯೋಜನೆ. ಹೌದಲ್ವಾ? 11ನೇ ಪ್ರಶ್ನೆ, ಸಮಾಜದಲ್ಲಿರ್ತಕ್ಕಂಥ 11ನೇ ಪ್ರಶ್ನೆಗೆ ಬಂದಿದ್ದೇವೆ. ಭಾರತದ ಆಹಾರ ಕಣಜಗಳು ಯಾವುವು? ಫಲವತ್ತಾದಂತಹ ಬಯಲುಗಳು. ಆಪ್ಷನ್ ಬಿ ಇಸ್ ಕರೆಕ್ಟ್. ನೋಡಿ, ಮುಂದಿನ ಒಂದು ಪ್ರಶ್ನೆ, ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ. ಇದು ಸರಿಯಾದ ಉತ್ತರ. ಆಪ್ಷನ್ ಡಿ. ಇನ್ನು ಡೂನ್ ಅಂದರೆ ಏನು? ಡೂನ್ ಅಂದರೆ ಪರ್ವತದ ತಗ್ಗು ಭಾಗದ ಸಮತಟ್ಟಾದ ಭಾಗ. ಆಪ್ಷನ್ ಸಿ ಇಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ, ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರರೆಂದು ಕರೆಯಲು ಕಾರಣ. ನೋಡಿ, ಸಿರಿಧಾನ್ಯಗಳನ್ನು ಬರಗಾಲದ ಮಿತ್ರ ಅಂತ ಕರೀತಾರೆ. ಯಾಕಂದರೆ ಇದನ್ನು ಕಡಿಮೆ ನೀರಿನಲ್ಲಿ ಬೆಳೆಯಬಹುದು, ಅದಕ್ಕೋಸ್ಕರ ಬರಗಾಲದ ಒಂದು ಮಿತ್ರ ಅಂತ ಕರೀತಾರೆ ಸಿರಿಧಾನ್ಯಗಳನ್ನ. ಆಪ್ಷನ್ ಬಿ ಇಸ್ ರೈಟ್. ನೋಡಿ, ಹ್ಯಾಲಿ ಎಂಬುದು ಧೂಮಕೇತು. ಆಪ್ಷನ್ ಎ ಇಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಸಮಾಜ ವಿಜ್ಞಾನದ ಕೊನೆಯ 5 ಪ್ರಶ್ನೆಗಳಿಗೆ ನಾವು ಬಂದಿದ್ದೇವೆ. ಅಶೋಕ ಸ್ತಂಭದ ಮೇಲ್ಭಾಗದಲ್ಲಿ 4 ಸಿಂಹಗಳುಳ್ಳ ಸಿಂಹ ಬೋಧಿಗೆ ಇರುವುದು. ಇದು ಎಲ್ಲಿದೆ ಅಂದ್ರೆ ಸಾರಾನಾಥದಲ್ಲಿ. ಅಶೋಕ ಸ್ತಂಭದ ಸಾರಾನಾಥದಲ್ಲಿ ಇದು ಕಾಣಸಿಗುತ್ತದೆ. ಆಪ್ಷನ್ ಸಿ ಇಸ್ ರೈಟ್. ಭಾರತದ ರಾಷ್ಟ್ರಗೀತೆಯನ್ನು ಬರೆದವರು ರವೀಂದ್ರನಾಥ್ ಟ್ಯಾಗೋರ್. ಆಪ್ಷನ್ ಡಿ ಇಸ್ ರೈಟ್. ಇನ್ನು ಮುಂದಿನ ಪ್ರಶ್ನೆ, ಮರುಭೂಮಿಯ ಹಡಗು ಒಂಟೆ. ಹೌದಲ್ವಾ? ಆಪ್ಷನ್ ಡಿ. ಇದು ಕೂಡ ನಾವು ಈಗಾಗಲೇ ಸಾಕಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಇದು ಕೂಡ ನೇರವಾಗಿ ಬಂದಿರತಕ್ಕಂತಹ ಪ್ರಶ್ನೆ. ಮರುಭೂಮಿಯ ಹಡಗು ಅಂತ ಯಾವುದನ್ನು ಕರಿತೀವಿ? ಒಂಟೆಯನ್ನು. ಸೌರವ್ಯೂಹ ಕೇಂದ್ರಿತ ಮಾದರಿಯನ್ನು ಮೊದಲು ಪ್ರತಿಪಾದಿಸಿದವರು ಟಾಲೆಮಿ. ಆಪ್ಷನ್ ಸಿ. ಇನ್ನು ಕೊನೆಯ ಪ್ರಶ್ನೆ, 100ನೆಯ ಪ್ರಶ್ನೆ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನೂರವರು ಬೆಳ್ಳಿ ಪದಕವನ್ನು ಪಡೆದರು. ಈ ಕ್ರೀಡೆಯಲ್ಲಿ ಯಾವ ಕ್ರೀಡೆಯಲ್ಲಿ? ಭಾರ ಎತ್ತುವ ಒಂದು ಸ್ಪರ್ಧೆಯೊಳಗ. ನೋಡಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಮೀರಾಬಾಯಿ ಚಾನು ಅವರು ಸಾಕಷ್ಟು ನೀವೆಲ್ಲರೂ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ನೋಡಿರ್ತೀರ, ಟಿ ವಿ ಚಾನಲಲ್ಲಿ ನ್ಯೂಸ್ನಲ್ಲಿ ಎಲ್ಲರೂ ನೋಡಿರ್ತೀರ. ಮೀರಾಬಾಯಿ ಚಾನೂರವರು ಬೆಳ್ಳಿ ಪದಕ ಪಡ್ಕೊಂಡ್ರು. ಯಾವ ಕ್ರೀಡೆಯಲ್ಲಿ? ಭಾರ ಎತ್ತುವ ಒಂದು ಸ್ಪರ್ಧೆಯೊಳಗ. ಆ ಸ್ಪರ್ಧೆ ಹೆಸರೇನು? ಭಾರ ಎತ್ತುವ ಒಂದು ಸ್ಪರ್ಧೆಯೊಳಗವರು ಈ ಒಂದು ಬೆಳ್ಳಿ ಪದಕವನ್ನು ಪಡೆದುಕೊಂಡಿದ್ದಾರೆ. ಅರ್ಥ ಆಯ್ತಾ ಮಕ್ಕಳೇ? ಇದುವರೆಗೂ ನಾವು ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳ ಒಂದು ಪ್ರವೇಶ ಪರೀಕ್ಷೆ 2021 ನಿನ್ನೆ ತಾನೇ ನಡೆದಿರ್ತಕ್ಕಂಥ ಈ ಪರೀಕ್ಷೆಯನ್ನು ನಾವು ಇದುವರೆಗೂ ಏನು ಮಾಡಿದ್ದೀವಿ? ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ದೇವೆ. ಹೌದಲ್ವಾ? ಎಲ್ಲರೂ ಕೂಡ ಸರಿಯಾದ ಉತ್ತರಗಳನ್ನ ನೋಡ್ರಿ, ನೀವು ಯಾವ್ಯಾವ ರೀತಿ ಹಾಕಿದ್ದೀರಾ. ಹೌದಾ? ಸರಿ ಉತ್ತರಗಳನ್ನ ನೀವೀಗ ಕಂಡುಕೊಳ್ಳಬಹುದು.
ಎಲ್ಲರಿಗೂ ತುಂಬ ಧನ್ಯವಾದಗಳು. ಪೂರ್ತಿ ವಿಡಿಯೋವನ್ನು ನೋಡಿ, ಹಾಗೆಯೇ ನಮ್ಮ ವಿಡಿಯೋಗಳು ನಿಮಗೆ ಲೈಕ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ಎಲ್ಲರಿಗೂ ತುಂಬ ಧನ್ಯವಾದಗಳು.